ಸಮಥಿಂಗ್ ಸ್ಪೆಷಲ್ ಅದೇನು ಅಂತ ಗೊತ್ತಾಗಬೇಕು ಅಂತ ಅಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಬೇಕು, ಹಾಗೆ ನನ್ನನ್ನು ಫಾಲೋ ಮಾಡಬೇಕು. ಹಾಯ್ ಹೆಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಪ್ರಿಯರಾವ್. ಬೆಳಗ್ಗೆ ಎದ್ದು ಹಿಂಗೆ ರೆಡಿಯಾಗಿ ನಾನು ಎಲ್ಲಿಗೆ ಹೊರಟಿದ್ದೀನಿ ಅಂತ ನಿಮಗೆ ಗೊತ್ತಾಗಬೇಕು ಅಂತ ಅಂದರೆ ಈ ವಿಡಿಯೋನ ಕೊನೆವರೆಗೂ ನೀವು ನೋಡಲೇಬೇಕು. ಎಸ್, ಚೆನ್ನಾಗಿ ರೆಡಿಯಾಗಿ ಹೊರಟ್ರೆ ನಮ್ಮ ಬ್ಲ್ಯಾಕಿ ನನ್ನನ್ನು ಕಳಿಸ್ಕೊಡೋಕ್ಕೆ ಬಂದು ಕೂತಿದ್ದಾಳೆ ನೋಡಿ. ನಾನು ಅಪ್ಪ ಹೊರಟ್ವಿ ಹಾಗೆ ತುಮಕೂರಿಗೆ ಹೋಗಿ ಬೆಳಗ್ಗೆ ಹೋಗಿದ್ವಲ್ಲ ಅಂತ ಒಂದು ಸ್ಟ್ರಾಂಗ್ ಕಾಫಿ ಕುಡಿದು ನಾವು ಹೋಗಬೇಕಾಗಿರೋ ಬಸ್ ಹತ್ತಿ ಸ್ವಲ್ಪ ವಿಡಿಯೋಗೆ ಪೋಸ್ ಕೊಡ್ತಿದ್ದೆ. ಹೌದು, ನಾನು ಹೋಗ್ತಿರೋದು ಬೆಂಗಳೂರಿಗೆ. ನೋಡಿ, ಬೆಂಗಳೂರು ಬಂತು ಅಂತ ಅಂದ್ರೇ ಫುಲ್ಲು ಟ್ರಾಫಿಕ್ಕಿಗೆ ಗುರು, ಯಾರಿಗೆ ಬೇಕು ಗುರು, ಯಪ್ಪ ಅಲ್ಲೇ ಟೈಮ್ ಹೋಗ್ಬಿಡುತ್ತೆ. ಆಮೇಲೆ ಫೈನಲಿ ಬಂದ್ವಿ ನೋಡಿ. ನಾನೇನಕ್ಕೆ ಇಲ್ಲಿ ಹೋಗಿದ್ದೀನಿ ಅಂತ ನಿಮಗೆ ಗೊತ್ತಾಗಬೇಕು ಅಂತಂದರೆ ನಾನು ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ಬರೋ ವೀಡಿಯೋಸಲ್ಲಿ ನಿಮಗೆ ಗೊತ್ತಾಗುತ್ತೆ. ಎಸ್, ಅಲ್ಲಿಂದ ಮೆಟ್ರೋಲಿ ಹೊರಟ್ವಿ. ಎಲ್ಲಿಗೆ ಅಂತ ಅಂದರೆ, ಹೆಂಗೂ ಬೆಂಗಳೂರಿಗೆ ಬಂದಿದ್ದೀವಿ, ಒಂದು ರೌಂಡ್ ನಮ್ಮ ಅತ್ತೆ ಮನೆಗೆ ಹೋಗಿ ಬರೋದಾ ಅಂತ ಆಟೋದಲ್ಲಿ ಮತ್ತೆ ಹೊರಟ್ವಿ. ಮೆಟ್ರೋಯಿಂದ ಆಟೋಲ್ಲಿ ಹೋಗಿ ಫೈನಲಿ ಅತ್ತೆ ಮನೆಗೆ ಹೋದ್ವಿ. ಅಲ್ಲಿ ಸ್ವಲ್ಪ ಹೊತ್ತಿದ್ದು ಅಲ್ಲಿಂದ ನಮ್ಮೂರ ಕಡೆಗೆ ಬಸ್ ಹತ್ತಿದ್ವಿ. ಅಲ್ಲಿ ಕಡಲೆಕಾಯಿ ತಿಂದ್ಕೊಂಡು ಇನ್ನು ಊರಿಗೆ ಬಂದರೆ ಹೊಟ್ಟೆ ಹಸಿತಿತ್ತು ಅಂತ ಊಟ ಮಾಡಿ ಹೋಟೆಲಲ್ಲಿ ನಮ್ಮೂರು ಬಸ್ ಹತ್ತಿದ್ರೆ ಬಸ್ ಫುಲ್ ಜಿಗಿ. ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಇವಾಗ ಫ್ರೀ ಬಸ್ ಬಿಟ್ಟಿದ್ದಾರೆ, ಸಿವಿಲ್ ಬಸ್ನೇ ಫ್ರೀ ಮಾಡಿದ್ದಾರೆ. ಹೇಗೆ ನಮ್ಮೂರು ಜನ. ಆಮೇಲೆ ಆ ಬಸ್ಸಿಗೆ ಮಾಡಿರೋ ಅಲಂಕಾರ, ಅವ್ರು ಹಾಕಿರೋ ಸಾಂಗ್ಸಿಗಂತೂ ನೀವೇ ನೋಡಿ, ರೋಡಲ್ಲಿ ಹೋಗೋ ಜನ ಎಲ್ಲ ಆ ಬಸ್ನೇ ನೋಡ್ತಿದ್ದಾರೆ. ವಾವ್, ಎಷ್ಟು ಗ್ರೇಟ್ ಅಲ್ವಾ. ಇನ್ನು ನನಗೆ ಫಾಲೋ ಮಾಡ್ಕೊಳ್ಳಿ, ಅದೇನು ಸ್ಪೆಷಲ್ ಅಂತ ನಿಮಗೆ ನೆಕ್ಸ್ಟ್ ಬರೋ ವೀಡಿಯೋಸಲ್ಲಿ ಗೊತ್ತಾಗುತ್ತೆ. ಏನಕ್ಕೆ ನಾನು ಅಲ್ಲಿ ಹೋಗಿದ್ದೀನಿ, ಅಲ್ಲೇನಾಗಿದೆ ಅನ್ನೋದು. ಆ್ಯಂಡ್ ಅಲ್ಲಿಂದ ಮನೆ ಕಡೆಗೆ ಬಂದರೆ ನಮ್ಮ ಬ್ಲ್ಯಾಕಿ ಆ್ಯಂಡ್ ಜೂಲಿಯವರು ನನ್ನನ್ನು ನೋಡಿ ಫುಲ್ಲು ಖುಷಿ ಆಗಿಬಿಟ್ರು. ಇದಕ್ಕಿನ್ನ ಲಾಯಲ್ ಆಗಿರೋ ಪ್ರಾಣಿ, ತುಂಬ ಪ್ರೀತಿ ತೋರಿಸೋದು ಯಾರಿದ್ದಾರೆ ಹೇಳಿ, ಇಲ್ಲ ಅಲ್ವಾ. ಸೊ ಫಾಲೋ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ ಮಾಡಿದ್ರು ಮರಿಬೇಡಿ. ಟಾಟಾ, ಬಾಯ್.